ಸರ್ ಆ, ಈಗ ಒಂದಷ್ಟು ಬೆಳವಣಿಗೆ ನಡೆದಿದೆ. ಧರ್ಮಸ್ಥಳದಿಂದ ಬಿಟ್ಟು ಬಂದಿದ ತಕ್ಷಣನೇ ಆ, ಮಹೇಶ್ ಸರ್ ಮೇಲೆ ಗಿರೀಶ್ ಸರ್ ಮೇಲೆ ಆರೋಪ ಬಂದಿದೆ, ಅವರೇ ಮಾಡಿಸಿದ್ದು ಅಂತ. ಅದೆಷ್ಟು ನಿಜ ಸುಳ್ಳು ಸರ್? ಸರ್ ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೆ, ನೀವು ನಾನು ಟ್ರಾವೆಲಿಂಗ್ ಅಲ್ಲಿ ಇದ್ದೀನಿ, ಇದ್ರಿ. ಹೌದು, ರೈಟ್. ನನ್ನ ಪುಣ್ಯಕ್ಕೆ ನೀವು ಇದ್ರಿ. ಹೌದು ಇದಿಲ್ಲ, ನಾವ್ ಇಲ್ಲ ಅಂದಿದ್ರೆ ಇವತ್ತು ಏನಾಗಿರೋದು ಅಂತ ನಿಮಗೂ ಗೊತ್ತು, ರೈಟ್. ಇವತ್ತು ನಡೆದಿರೋ ಪ್ರತಿಯೊಂದು ಸತ್ಯ ನಿಮ್ ಕಣ್ಣು ಮುಂದೆನೆ ನಡೆದಿದೆ, ನಾನು ನೀವು ಅಲ್ಲೇ ಪ್ರತಿಯೊಂದು ನೋಡಿದೀರಾ. ಸರ್ ನಾವು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಅಷ್ಟು ಸ್ಪೆಂಡ್ ಮಾಡಿ ಟೈಮ್ನ, ಅವ್ರ ಜೊತೆ ಅಷ್ಟು ಮಾತಾಡ್ಕೊಂಡು ಬಂದಿಂದಂತ ವ್ಯಕ್ತಿಗಳ ಹತ್ರ ನಾವು ಯಾವುದೋ ಒಂದು ಪುಣ್ಯ ವಿಷಯಕ್ಕೆ ಹೋಗಿದ್ದೀವಿ. ಅದನ್ನ ಒಳ್ಳೆ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಈ ತರ ಎಲ್ಲ ನಮ್ಮ ಮೇಲೆ ಈ ತರ ಮಾಡ್ತಾವ್ರೆ ಜನ ಅಂದಾಗ, ಆಮೇಲೆ ತಿರ್ಗಾ ಪಾಪ ಅವ್ರ ಮೇಲೆ ತಿರುಗಿಸ್ತಾ ಇದ್ದಾಗ ಇದು ನಾರ್ಮಲ್ ಜನಕ್ಕೆ ಗೊತ್ತಾಗ್ಬೇಕು ಏನ್ ಮಾಡ್ತಾವ್ರೆ, ಏಂತಕ್ ಮಾಡ್ತಾವ್ರೆ ಅಂತ. ಭಯ ಬೀಳ್ಲಿ ಸರ್, ಏನ್ ತೊಂದ್ರೆ ಇಲ್ಲ. ಬಟ್ ನಾವಂತೂ ಸೌಜನ್ಯ ಪರ ಇದೀವಿ, ನಾವು ವಿಷಯಕ್ಕೆ ಹೊಡೆದಾಡ್ತೀವಿ. ಇದರಿಂದ ಅದೇನ್ ಮಾಡ್ತಾರೋ ಮಾಡ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿ. ಸರ್ ನಾನು ಯೋಚನೆ ಮಾಡ್ತಾರೋದು, ನಾವಿದ್ದಾಗ್ಲೇ ಹಿಂಗೆಲ್ಲ ಮಾಡ್ತಾವ್ರಿ ಅಂದಾಗ, ನಾವಿದ್ದಾಗ ನಾವೇನ್ ದೊಡ್ಡ ಕಿಲಾಡಿ ಅಂತಲ್ಲ ಸರ್. ಅಂದ್ರೆ ಅಟ್ಲೀಸ್ಟ್ ನಾವೆಲ್ಲ ಏನೋ ಒಂದು ಪಬ್ಲಿಕ್ ಮೀಡಿಯಾಲೋ ಸೋಷಿಯಲ್ ಮೀಡಿಯಾಲೋ ನಾವು ಹೆಸರು ಮಾಡಿದ ನಮ್ಮ ಮುಂದೆನೆ ಈ ತರ ಎಲ್ಲ ಮಾಡ್ತಾವ್ರೆ ಅಂದಾಗ, ಅದು ಮಧ್ಯಾಹ್ನ ಟೈಮು, ನಿಮ್ಗೆ ಗೊತ್ತಿರೋ ಟೈಮು, ಹಗಲು ಟೈಮಲ್ಲಿ ಹಿಂಗ್ ಮಾಡ್ತಾವ್ರೆ ಅಂದಾಗ ಈ ನೈಟ್ ಅಲ್ಲಿ ಏನೇನ್ ಮಾಡಿರ್ಬೋದು. ನನಗೂ Right. ಅದೇ ಸರ್, ಅದೇ ಕಾಡಿದ್ದು. So, ಮಧ್ಯಾಹ್ನ ಇದನ್ನ- ಟೈಮಲ್ಲೇ ಹೀಗಾದಾಗ, ಇದಾದಾಗ- ರಾತ್ರಿ ಆದಾಗ ಹೆಣ್ಮಕ್ಳು ಪರಿಸ್ಥಿತಿ ಆಗಿದ್ದಿಲ್ಲ, ಗಂಡ್ ಮಕ್ಳದೇ ಅಷ್ಟೇ ಸರ್. ಗಂಡು ಮಕ್ಳಿಗೆ ಹೆಂಗ್ ಮಾಡ್ತಾವ್ರೆ ಅಂದ್ರೆ ಹೆಣ್ಮಕ್ಳು ಹೇಳಿ ಸರ್, ನಾವೇ ಹೊಡೆದಾಡಕ್ ಆಗ್ತಿಲ್ಲ ಅಲ್ಲಿ, ಇನ್ನ ಬೇರೆಯವ್ರ ಕತೆ ಹೇಳ್ರಿ. ತೊಂದ್ರೆ ಇಲ್ಲ ಸರ್, ದೇವ್ರು ಇದ್ದಾನೆ, ಮಂಜುನಾಥ ಸ್ವಾಮಿ ಇವ್ರಿಗೆಲ್ಲ ತೋರಿಸ್ತಾನೆ, ಆಗ್ಲಿ ಬಿಡಿ ಸರ್, ತೊಂದ್ರೆ ಇಲ್ಲ. ಒಟ್ನಲ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸರ್, ಕಮಿಂಗ್ ಅಂಡ್ ಸಪೋರ್ಟಿಂಗ್ ಅಸ್. ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.